Hope everyone is here. We'll start the class. Right. ಈಗ ಕನ್ಸಿಸ್ಟೆನ್ಸಿ ಲಿಮಿಟ್ಸ್ ಎಲ್ಲಿ ಬಂದಿದ್ವಿ ಅಂತಂದ್ರೆ ಮೇಲ್ ನೋಡ್ರಿ. Okay, now we will finish this one. ಇದಿಷ್ಟು ಮುಗಿಸ್ಬಿಡೋಣ ಈಗ within half an hour ಒಳಗ. ಲಿಕ್ವಿಡ್ ಲಿಮಿಟ್, ಪ್ಲಾಸ್ಟಿಕ್ ಲಿಮಿಟ್, ಶ್ರಿಂಕೇಜ್ ಲಿಮಿಟ್ ಅಂಡ್ ದೀಸ್ ಆರ್ ಜಸ್ಟ್ ಫಾರ್ಮುಲಾಸ್. ಅವ್ನು ಮುಗಿಸಿದ್ರ ಇವತ್ತಿಂದ ಮುಗಿತೈತಿ. ರೈಟಾ? ಹೋಗೋಣ. ಡನ್. ಫಸ್ಟ್ ಹೆಡಿಂಗ್ ಹಾಕ್ರಿ, ಕನ್ಸಿಸ್ಟೆನ್ಸಿ ಲಿಮಿಟ್ಸ್. ಕನ್ಸಿಸ್ಟೆನ್ಸಿ ಲಿಮಿಟ್ಸ್. ಕನ್ಸಿಸ್ಟೆನ್ಸಿ ಲಿಮಿಟ್ಸ್ ಅಂದ್ರ ದ ವಾಟರ್ ಅಂಡ್ ಸಾಯಿಲ್ ಬಿಹೇವಿಯರ್ ಅದನ್ನ ಸ್ಟಡಿ ಮಾಡೋದು. ಯೂಶುವಲಿ ಹೆಂಗಾಗುತ್ತೆ ಅಂದ್ರೆ ವಾಟರ್ ಮತ್ತು ಸಾಯಿಲ್ ಎರಡರದ್ದು ಬಿಹೇವಿಯರ್ ಸೇಮ್ ಇರಂಗಿಲ್ಲ. ಅಂದ್ರ ಸೇಮ್ ಅಂದ್ರೆ ಹೆಂಗಂದ್ರ ಸ್ವಲ್ಪ ನೀರ್ ಹಾಕಿದಾಗ ಬೇರೆ ಬಿಹೇವಿಯರ್, ಜಾಸ್ತಿ ನೀರ್ ಹಾಕಿದಾಗ ಬೇರೆ ಬಿಹೇವಿಯರ್, ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬೇರೆ ಬಿಹೇವಿಯರ್, ಪೂರಾ ಡ್ರೈ ಇದ್ದಾಗ ಬೇರೆ ಬಿಹೇವಿಯರ್. ಹಿಂಗ ಸಾಯಿಲ್ ಹ್ಯಾವ್ ಅ ಡಿಫ್ರೆಂಟ್ ಬಿಹೇವಿಯರ್ ವಿತ್ ಡಿಫ್ರೆಂಟ್ ವಾಟರ್ ಕಂಟೆಂಟ್. ಅದ್ರ ಸಲುವಾಗಿ ನಾವೇನ್ ಮಾಡ್ಬೇಕಂದ್ರೆ ಅದ್ರದ್ದು ಕನ್ಸಿಸ್ಟೆನ್ಸಿ ಐತೋ ಇಲ್ಲೋ, ಅದ್ರದ್ದು ಒಂದೇ ಲೆವೆಲ್ ಆಫ್ ಕನ್ಸಿಸ್ಟೆನ್ಸಿ ಐತೋ ಇಲ್ಲೋ, ಇಲ್ಲ ಅಂದ್ರೆ ಯಾಕಿಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡೋದು ಈ ಕನ್ಸಿಸ್ಟೆನ್ಸಿ ಲಿಮಿಟ್ಸ್. ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಯಾರು ಅಂತಂದ್ರೆ ಅಟರ್ಬರ್ಗ್ ಅಂತೇಳಿ ಒಬ್ಬ ಸೈಂಟಿಸ್ಟ್. ಓಕೆ, ಹಂಗಾಗಿ ಇದಕ್ಕ ಇನ್ನೊಂದು ಹೆಸರು ಹೇಳ್ತಾರೆ, ಅಟರ್ಬರ್ಗ್ ಲಿಮಿಟ್ಸ್ ಅಂತಾನು ಕೂಡ ಹೇಳ್ತಾರೆ. ಓಕೆ, ಈ ಅಟರ್ಬರ್ಗ್ ಲಿಮಿಟ್ಸ್ ಏನ್ ಹೇಳ್ತದೆ ಅಂದ್ರೆ ವಾಲ್ಯೂಮ್ ಮತ್ತು ವಾಟರ್ ಕಂಟೆಂಟ್ ರಿಲೇಷನ್ಸ್. ಅದಕ್ಕೊಂದು ಗ್ರಾಫ್ ಅದ, ಈ ಗ್ರಾಫ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಅಟರ್ಬರ್ಗ್ ಏನ್ ಮಾಡಿದ ಅಂತಂದ್ರೆ ಫಸ್ಟ್ ಏನ್ ಮಾಡ್ತಾನ, ಇದನ್ನ ವಾಲ್ಯೂಮ್ ತಗೊಳ್ತಾನೆ ಇಲ್ಲಿ, ಸಾರಿ ಇದನ್ನ ವಾಟರ್ ಕಂಟೆಂಟ್ ತಗೊಳ್ತಾನ ಎಕ್ಸ್ ಆಕ್ಸಿಸ್ ಅಲ್ಲಿ, ವೈ ಆಕ್ಸಿಸ್ ಅಲ್ಲಿ ವಾಲ್ಯೂಮ್ ಆಫ್ ದ ಸಾಯಿಲ್. ಈ ನೋಡ್ರಿ ಒಂದು ಸಾಯಿಲ್ ಅದ ಅಂತ ತಿಳ್ಕೊಡ್ರಿ, ಇಷ್ಟು ಸಾಯಿಲ್ ಅದ. ಈ ಸಾಯಿಲ್ ಒಳಗಡೆ ಇಷ್ಟು ಸಾಲಿಡ್ಸ್ ಅದ. ಫಸ್ಟ್ ಇದು ಡ್ರೈ ಅದ ಅಂದ್ರೆ ಅದಕ್ಕೊಂದ್ ಸ್ವಲ್ಪ ವಾಲ್ಯೂಮ್ ಅದಲ್ಲ, ಇದಕ್ಕೊಂದಿಷ್ಟು ವಾಲ್ಯೂಮ್ ಅಂತ ಇದ್ದೇ ಇದೆ. ಈ ವಾಲ್ಯೂಮ್ ಅದ ಅಂದ್ರೆ ನಾನು ಇಲ್ಲಿ ಏನ್ ಮಾಡ್ತೀನಿ, ವಾಟರ್ ಕಂಟೆಂಟ್ ಜೀರೋ ಇದ್ದಾಗ ವಾಲ್ಯೂಮ್ ಜೀರೋ ಮಾಡ್ತೀನಿ, ಮಾರ್ಕ್ ಮಾಡ್ತೀನಿ. ಅದಾದ್ಮೇಲೆ ವಾಟರ್ ಇಷ್ಟು ಆಡ್ ಮಾಡ್ತೀನಿ, ದೆನ್ ವಾಲ್ಯೂಮ್ ಏನ್ ಚೇಂಜ್ ಆಗ್ಲಿಲ್ಲ, ದೇರ್ಫೋರ್ ವಾಲ್ಯೂಮ್ ಸೇಮ್ ಇತ್ತು. ಮತ್ತೆ ಇನ್ನೂ ಸ್ವಲ್ಪ ವಾಟರ್ ಆಡ್ ಮಾಡ್ತೀನಿ, ಅವು ಮತ್ತೇನು ವಾಲ್ಯೂಮ್ ಸೇಮ್ ಬಂತು. ಎಲ್ಲಿವರೆಗೂ ಅಂದ್ರೆ ಆಲ್ ವೈಡ್ಸ್ ಫಿಲ್ ಆಗೋ ತನಕನೂ ಕೂಡ ವಾಲ್ಯೂಮ್ ಸೇಮ್ ಬಂತು. ಆಲ್ ವೈಡ್ಸ್ ಫಿಲ್ ಆದ್ಮೇಲೆ ನಾ ಏನಾದ್ರು ವಾಟರ್ ಕಂಟೆಂಟ್ ಜಾಸ್ತಿ ಮಾಡಿದೆ ಅಂದ್ರೆ, ವಾಟರ್ ಆಡ್ ಮಾಡ್ತಾ ಹೋದೆ ಅಂದ್ರೆ ಏನಾಗ್ತಿದ್ದು, ಇದು ಜಾಸ್ತಿ ಆಗ್ತಾ ಹೋಗ್ತೈತಿ ಆಯ್ತಾ. ಇದು ಕಂಟಿನ್ಯೂಸ್ಲಿ ಜಾಸ್ತಿ ಆಗ್ತಾನೆ ಹೋಗ್ಬಿಡ್ತದೆ. ಅಂದ್ರೆ ಇದು ವಾಲ್ಯೂಮ್ ಮತ್ತು ವಾಟರ್ ಕಂಟೆಂಟ್ ರಿಲೇಷನ್. ಇದ್ರೊಳಗಡೆ ಒಂದು ಪಾಯಿಂಟ್ ಬಂತಲ್ಲ, ಈ ಪಾಯಿಂಟ್ ನಾವ್ ಏನ್ ಅನ್ಬೋದು ಅಂದ್ರೆ ಅಪ್ ಟು ದಿಸ್ ವಾಟರ್ ಕಂಟೆಂಟ್, there is no change in the volume. After this water content, the change in the volume is observed. ಅಂದ್ರ ಈ ಪಾಯಿಂಟ್ ಒಳಗಡೆ ಇದಕ್ಕೆ ಶ್ರಿಂಕೇಜ್ ಲಿಮಿಟ್ ಅಂತ ಕರೀತಾರೆ. ಬಿಕಾಸ್ ಬಿಲೋ ದಿಸ್ ವಾಟರ್ ಕಂಟೆಂಟ್ ಸಾಯಿಲ್ ವಿಲ್ ನಾಟ್ ಶ್ರಿಂಕ್, ಶ್ರಿಂಕೇಜ್ ಈಸ್ ಸೀಸ್ಡ್ ಬಿಲೋ ದಿಸ್ ವಾಟರ್ ಕಂಟೆಂಟ್ ಅಂತ. ಇದಕ್ಕಿಂತ ಕೆಳಗಡೆ ವಾಟರ್ ಕಂಟೆಂಟ್ ಗೆ ಶ್ರಿಂಕ್ ಆಗಂಗಿಲ್ಲ, ಮತ್ತು ಇದಕ್ಕಿಂತ ಕೆಳಗಡೆ ಸ್ವೆಲ್ನು ಆಗಲ್ಲ, ಶ್ರಿಂಕು ಆಗಲ್ಲ. ಹಂಗಾಗಿ ಅದಕ್ಕೆ ಶ್ರಿಂಕೇಜ್ ಲಿಮಿಟ್ ಅಂತ ಕರೀತಾರೆ. ಅದಕ್ಕಿಂತ ಮುಂಚೆ ಈ ಸಾಯಿಲ್ ಏನೈತಲ್ಲ ಅದು ಸಾಲಿಡ್ ಫೇಸ್ ಒಳಗೆ ಇರ್ತೈತಿ, ಸಾಲಿಡ್ ಸ್ಟೇಟ್ ಒಳಗೆ ಇರ್ತೈತಿ. ಇದು ಡ್ರೈ ಇಂದ ಹಿಡಿದು ಶ್ರಿಂಕೇಜ್ ಲಿಮಿಟ್ ತನಕ ಸಾಲಿಡ್ ಆಗಿರ್ತದೆ. ಅದಾದ್ಮೇಲೆ ನಾ ಏನಾದ್ರು ವಾಟರ್ ಕಂಟೆಂಟ್ ಹೆಚ್ಚಿಗೆ ಹಾಕಿದೆ ಅಂದ್ರೆ ದೆನ್ ಅಪ್ ಟು ಒಂದ್ ಸರ್ಟೈನ್ ಪಾಯಿಂಟ್ ತನಕ ಅದು ಹೆಂಗ್ ಬಿಹೇವ್ ಮಾಡ್ತಂದ್ರೆ ಅದು ಸೆಮಿ ಸಾಲಿಡ್ ಆಗಿ ಬಿಹೇವ್ ಮಾಡ್ತದ, ಸೆಮಿ ಸಾಲಿಡ್ ಆಗಿ ಬಿಹೇವ್ ಮಾಡ್ತದ. ಎಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ವಾಟರ್ ಕಂಟೆಂಟ್ ಗೆ ಅದು ಪ್ಲಾಸ್ಟಿಕ್ ಮಟೀರಿಯಲ್ ಆಗಿ ಬಿಹೇವ್ ಮಾಡಕ್ ಶುರು ಮಾಡ್ತದ. ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ಲಾಸ್ಟಿಕ್ ಮಟೀರಿಯಲ್ ಅಂತಂದ್ರ it can be molded into any shape, ಅದಕ್ಕೆ ಪ್ಲಾಸ್ಟಿಕ್ ಲಿಮಿಟ್ ಅಂತ, ಪ್ಲಾಸ್ಟಿಕ್ ಸ್ಟೇಟ್ ಅಂತ ಕರೀತಾರೆ. ಅದು ಪ್ಲಾಸ್ಟಿಕ್ ಲಿಮಿಟ್ ಆದ್ಮೇಲೆ ಆಫ್ಟರ್ ದಿಸ್ ವಾಟರ್ ಸಾಯಿಲ್ ಬಿಹೇವ್ಸ್ ಲೈಕ್ ಅ ಪ್ಲಾಸ್ಟಿಕ್ ಸ್ಟೇಟ್, ಪ್ಲಾಸ್ಟಿಕ್ ಮಟೀರಿಯಲ್. ಓಕೆ, ಅದು ಮತ್ತೆ ಕಂಟಿನ್ಯೂಸ್ ಇರಂಗಿಲ್ಲ. ವಾಟರ್ ಕಂಟೆಂಟ್ ಇನ್ಕ್ರೀಸ್ ಮಾಡಿದ್ರೆ ಎಟ್ ಅ ಪರ್ಟಿಕ್ಯುಲರ್ ವಾಟರ್ ಕಂಟೆಂಟ್ ತನಕ ಅದು ಹಂಗ್ ಬಿಹೇವ್ ಆಗ್ತದ. ಆಫ್ಟರ್ ದಿಸ್ ಪರ್ಟಿಕ್ಯುಲರ್ ವಾಟರ್ ಕಂಟೆಂಟ್ ಇಟ್ ಬಿಹೇವ್ಸ್ ಲೈಕ್ ಅ ಲಿಕ್ವಿಡ್, ದೆನ್ ದಿಸ್ ಇಸ್ ಅ ಲಿಕ್ವಿಡ್ ಫೇಸ್ ಅಂತ, ಲಿಕ್ವಿಡ್ ಸ್ಟೇಟ್. ಈ ರೀತಿ ನಮಗ ಮೂರು ಡಿಫರೆಂಟ್ ವಾಟರ್ ಕಂಟೆಂಟ್ ಅಂಡ್ ದೇರ್
ರೇಂಜಸ್ ಸಿಗ್ತಾವ ನಮ್ಗೆ ಇಲ್ಲಿ. ಇದು ಒಂದ್ ರೇಂಜ್, ಇದು ಒಂದ್ ರೇಂಜ್, ಮತ್ತೆ ಇದು ಒಂದ್ ರೇಂಜ್, ಮತ್ತೆ ಇದು ಒಂದ್ ರೇಂಜ್, ಅದ್ರದ್ದು ರೇಂಜಸ್ ಸಿಗ್ತದ. ಪ್ಲಸ್ 3 ಡಿಫ್ರೆಂಟ್ ಡಿಸ್ಟಿಂಗ್ವಿಶ್ಡ್ ವಾಟರ್ ಕಂಟೆಂಟ್ ಸಿಗ್ತದ. ಇದಕ್ಕೆ ಕನ್ಸಿಸ್ಟೆನ್ಸಿ ಲಿಮಿಟ್ಸ್ ಅಂತ ಕರೀತಾರೆ. ಲಿಕ್ವಿಡ್ ಲಿಮಿಟ್, ಪ್ಲಾಸ್ಟಿಕ್ ಲಿಮಿಟ್ ಅಂಡ್ ಶ್ರಿಂಕೇಜ್ ಲಿಮಿಟ್. ದೀಸ್ 3 ಆರ್ ಕನ್ಸಿಸ್ಟೆನ್ಸಿ ಲಿಮಿಟ್ಸ್. ರೈಟಾ? ಎನಿ ಡೌಟ್ಸ್ ಹಿಯರ್? ಇದು ಹಿಂಗ ಯಾಕೆ ಬಿಹೇವ್ ಮಾಡ್ತದ? ಬಿಕಾಸ್ ಸಾಯಿಲ್ ಒಳಗಡೆ ಕೆಲವು ಪ್ರಾಪರ್ಟಿ ಇದೆ. ಎಂತ ಸಾಯಿಲ್ ಹೇಳಿದು? ಫೈನ್ ಸಾಯಿಲ್. ಇದು ಸ್ಯಾಂಡಿಗೆ ಬರಂಗಿಲ್ಲ. ಇದು ಫೈನ್ ಸಾಯಿಲ್. ಫೈನ್ ಸಾಯಿಲ್ ಅಂದ್ರ ಸಿಲ್ಟ್ ಸಾಯಿಲ್ ಮತ್ತು ಕ್ಲೇ ಸಾಯಿಲ್, ಇವೆರಡಕ್ಕೂ ಮಾತ್ರ ಈ ರೀತಿ ಬಿಹೇವಿಯರ್ ಅದ. ಬೇರೆ ಸಾಯಿಲ್ಗಳಿಗೆ ಈ ರೀತಿ ಬಿಹೇವಿಯರ್ ಇರಂಗಿಲ್ಲ. ರೈಟಾ? ಎನಿ ಡೌಟ್? Do you have any doubts here? Want to ask anything? ಏನ್ ಪ್ರಾಬ್ಲಮ್ ಇಲ್ಲಲ್ಲ? ಹಾಗಾದ್ರೆ ಡೆಫಿನಿಷನ್ಸ್ ನೋಡ್ಬೇಕಾದ್ರೆ ಹೆಂಗ ಅನ್ಸುತ್ತೆ ನೋಡ್ರಿ. ನಾ ಹೇಳ್ತಾ ಹೋಗ್ತೀನಿ, ಆಮೇಲೆ ನೋಟ್ಸ್ ಕಳ್ಸ್ತೀನಿ, ಅದ್ರೊಳಗೆ ಕಂಪೇರ್ ಮಾಡ್ಕೊಂಡ್ರಿ. ಡೆಫಿನಿಷನ್ ಏನಂದ್ರ, ಶ್ರಿಂಕೇಜ್ ಲಿಮಿಟ್ಗೆ ಒಂದ್ 3-4 ಡೆಫಿನಿಷನ್ ಹೇಳ್ಬೋದು. ಶ್ರಿಂಕೇಜ್ ಲಿಮಿಟ್ಗೆ ಐ ಕ್ಯಾನ್ ಟೆಲ್ ಯು ಸಮ್ 3 to 4 ಡೆಫಿನಿಷನ್ಸ್. ಫಸ್ಟ್ ಡೆಫಿನಿಷನ್ ಏನಂತಂದ್ರೆ, ದಿಸ್ ಇಸ್ ದ ವಾಟರ್ ಕಂಟೆಂಟ್ ಅಪ್ ಟು ವಿಚ್ ದೇರ್ ಇಸ್ ನೋ ಇನ್ಕ್ರೀಸ್ ಇನ್ ದ ವಾಲ್ಯೂಮ್. ಒಂದೇದಾಯ್ತಾ? ದಿಸ್ ಇಸ್ ದ ವಾಟರ್ ಕಂಟೆಂಟ್. ಎರಡನೇದು, ದಿಸ್ ಇಸ್ ದ ವಾಟರ್ ಕಂಟೆಂಟ್ ಆಫ್ಟರ್ ದಿಸ್ ಇನ್ಕ್ರೀಸ್ ಇನ್ ವಾಲ್ಯೂಮ್ ಸ್ಟಾರ್ಟ್ಸ್ ಅಂತ ಹೇಳ್ಬೋದು. ಹೌದಾ? ಮೂರನೇ ವಾಟರ್ ಕಂಟೆಂಟ್ ಏನು? ದಿಸ್ ಇಸ್ ದ ವಾಟರ್ ಕಂಟೆಂಟ್, ದಿಸ್ ಇಸ್ ದ ಮಿನಿಮಮ್ ವಾಟರ್ ಕಂಟೆಂಟ್ ರಿಕ್ವೈರ್ಡ್ ಟು ಮೇಕ್ ಸಾಯಿಲ್ ಸ್ಯಾಚುರೇಟೆಡ್. ಇದು ನನ್ನ ಫೇವರೇಟ್. ಇದು ಮಿನಿಮಮ್ ವಾಟರ್ ಕಂಟೆಂಟ್ ರಿಕ್ವೈರ್ಡ್ ಟು ಮೇಕ್ ಸಾಯಿಲ್ ಸ್ಯಾಚುರೇಟೆಡ್. ಎನಿ ಡೌಟ್? ಇಷ್ಟು ಕಡಿಮೆ ಅಂದ್ರೆ ಇಷ್ಟು ನೀರು ಇರ್ಬೇಕಾದ ಸ್ಯಾಚುರೇಟೆಡ್ ಆಗ್ಲಿಕ್ಕೆ. ಇವು 3 ಡೆಫಿನಿಷನ್ಸ್. ಇದಕ್ಕೆ ಶ್ರಿಂಕೇಜ್ ಲಿಮಿಟ್ ಅಂತಾರೆ. ನೆಕ್ಸ್ಟ್ ಬರ್ತದ ಪ್ಲಾಸ್ಟಿಕ್ ಲಿಮಿಟ್ ಅಂತ. ಪ್ಲಾಸ್ಟಿಕ್ ಲಿಮಿಟ್ ಅಂತಂದ್ರೆ, ದಿಸ್ ಇಸ್ ದ ವಾಟರ್ ಕಂಟೆಂಟ್ ಫ್ರಮ್ ವಿಚ್ ಸಾಯಿಲ್ ಸ್ಟಾರ್ಟ್ಸ್ ಬಿಹೇವಿಂಗ್ ಲೈಕ್ ಅ ಪ್ಲಾಸ್ಟಿಕ್ ಮಟೀರಿಯಲ್. ಇದು ಒಂದೇ ಡೆಫಿನಿಷನ್. ಏನಿದು? ದಿಸ್ ಇಸ್ ದ ವಾಟರ್ ಕಂಟೆಂಟ್ ಫ್ರಮ್ ವಿಚ್ ಸಾಯಿಲ್ಸ್ starts behaving like plastic material. Right? What is liquid limit andra? Liquid limit andra, this is the water content at which athwa from which soil behaves like a liquid. Soil behaves like liquid. ಇದು ಒಂದ್ ಹೇಳ್ಬೋದು. ಇದಕ್ಕೆ ಇನ್ನೊಂದು ಏನ್ ಹೇಳ್ಬೋದು ಗೊತ್ತಾನ? ವಾಟರ್ ಕಂಟೆಂಟ್ at which soil loses shear strength. Soil loses shear strength. ಅಂತ ಹೇಳ್ಬೋದು. ರೈಟಾ? ಎನಿ ಡೌಟ್ಸ್ ಹಿಯರ್? 3 ಡೆಫಿನಿಷನ್ಸ್ ಬಂದು. ಕೇಳೋದಿದ್ರೆ ಕೇಳ್ಬೋದು, ಏನಾದ್ರು ಕೇಳಂಗಿದ್ರೆ ಕೇಳ್ಬೋದು. ಏನ್ ಡೌಟ್ ಇಲ್ಲ ಇದ್ರೊಳಗ? ಹೋಗೋಣ. ಓಕೆ, ನೆಕ್ಸ್ಟ್ ಡಿಟರ್ಮಿನೇಷನ್ ಆಫ್ ಲಿಕ್ವಿಡ್ ಲಿಮಿಟ್. ನೆಕ್ಸ್ಟ್ ಏನಿದು? ಡಿಟರ್ಮಿನೇಷನ್ ಆಫ್ ಲಿಕ್ವಿಡ್ ಲಿಮಿಟ್. ಡಿಟರ್ಮಿನೇಷನ್ ಆಫ್ ಲಿಕ್ವಿಡ್ ಲಿಮಿಟ್ ನಾವು ಹೆಂಗ್ ಮಾಡ್ತೀವಿ ಅಂತಂದ್ರ, ಬೈ ಕಸಗ್ರೆಂಡೆ ಮೆಥಡ್ ಮಾಡ್ತೀವಿ. ಬೈ ಯಾವುದು? ಕಸಗ್ರೆಂಡೆ ಮೆಥಡ್. ಕಸಗ್ರೆಂಡೆ ಮೆಥಡ್ ಒಳಗಡೆ ಫಸ್ಟ್ ಏನ್ ಮಾಡೋಣ ಗೊತ್ತಾ? ಸ್ಯಾಂಪಲ್ ಪ್ರಿಪರೇಷನ್. ಸ್ಯಾಂಪಲ್ ಪ್ರಿಪರೇಷನ್ ಅಲ್ಲಿ ಏನ್ ಮಾಡೋದು? ಒಂದ್ ನಿಮಿಷ.
ಸ್ಯಾಂಪಲ್ ಪ್ರಿಪರೇಷನ್ ಅಲ್ಲಿ ಸಾಯಿಲ್ ಪಾಸಿಂಗ್ ಥ್ರೂ 425 ಮೈಕ್ರಾನ್ ತಗೊಳ್ಳೋದು. ಯಾವುದು? ಸಾಯಿಲ್ ಪಾಸಿಂಗ್ ಥ್ರೂ 425 ಮೈಕ್ರಾನ್ ಸಾಯಿಲ್ ತಗೊಳ್ಳೋದು. ಇದು ತಗೊಂಡು ಸ್ವಲ್ಪ ವಾಟರ್ ಮಿಕ್ಸ್ ಮಾಡೋದು, ಮಾಡೋದನ್ನ ಪೇಸ್ಟ್ ಮಾಡೋದು. ಇನ್ನೇನ್ ಮಾಡೋದು? ಆ ಪೇಸ್ಟ್ ಅನ್ನ ಒಂದು ಕಪ್ ಇರ್ತೈತಿ, ಒಂದು ಕಪ್ ಬ್ರಾಸ್ ಕಪ್ ಇರ್ತೈತಿ, ಬ್ರಾಸ್ ಕಪ್ ಅಲ್ಲಿ ಅದನ್ನ ಪೇಸ್ಟ್ ಮಾಡೋದು. ಓಕೆ, ಅದು ಟಾಪ್ ವ್ಯೂ ಒಳಗಡೆ ಹೆಂಗ್ ಕಾಣ್ತಿರ್ತದೆ ಅಂದ್ರೆ ಹಿಂಗ್ ಕಾಣ್ತಿರ್ತದೆ. ಒಂದು ಗ್ರೂಯಿಂಗ್ ಇದನ್ನ ಹಾಕಿ ಒಂದು ಗ್ರೂಯಿಂಗ್ ಟೂಲ್ ಇರ್ತೈತೆ. ಗ್ರೂಯಿಂಗ್ ಟೂಲ್ ಇಂದ ಏನ್ ಮಾಡ್ಬೇಕಂದ್ರೆ ಅದನ್ನ 2 ಹಾಫ್ ಆಗಿ ಡಿವೈಡ್ ಮಾಡ್ಬೇಕು. ಓಕೆನಾ? 2 ಹಾಫ್ ಆಗಿ ಡಿವೈಡ್ ಮಾಡ್ಬೇಕು. ಇದು ನೀವು ಫ್ರಂಟ್ ವ್ಯೂ ಒಳಗೆ ನೋಡಿದ್ರೆ ಹಿಂಗ್ ಕಾಣ್ತೈತೆ. ರೈಟಾ? ಎನಿ ಡೌಟ್ ಹಿಯರ್? ಇಷ್ಟ ಅದ. ಈಗ ಇದಕ್ಕೆ ಒಂದು ಕ್ಯಾಮ್ ಅರೇಂಜ್ಮೆಂಟ್ ಇರ್ತೈತಿ. ಕ್ಯಾಮ್ ಅಂದ್ರೆ ಏನು? ತಿರುಗಿಸೋದು. ಇದು ಕಪ್ಪನ್ನ ಹಿಂಗಿಟ್ಟು ಇದನ್ನ ಒಂದು ರಬ್ಬರ್ ಪ್ಯಾಡ್ ಮೇಲೆ ಇಡ್ತಾರೆ. ಹಿಂಗ ಇದೇನಿದು? ರಬ್ಬರ್ ಪ್ಯಾಡ್ ಅದು ಎಷ್ಟು ಸೆಂಟಿಮೀಟರ್ ಇಂದ ಬೀಳೋದಿರ್ತದೆ? 1 ಸೆಂಟಿಮೀಟರ್ ಇಂದ ಬೀಳ್ತಿರ್ತದೆ. ಇದು 1 ಸೆಂಟಿಮೀಟರ್ ಇಂದ ಬೀಳ್ತಿರ್ತದೆ. ಇದನ್ನ ಒಂದು ಕ್ಯಾಮ್ ಅರೇಂಜ್ಮೆಂಟ್ಗೆ ಕನೆಕ್ಟ್ ಮಾಡಿರ್ತಾರೆ. ಇದಕ್ಕೊಂದು ಕೈ ಇರ್ತೈತೆ. ಇದನ್ನ ತಿರುಗಿಸೋದ್ರಿಂದ ಇದು ಮ್ಯಾಲಿಂದ ಕೆಳಗೆ ಬೀಳ್ತಿರ್ತದೆ. ಧಕ್ 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 ಅಂತ ಬೀಳ್ತೈತಿ. ಹಿಂಗ್ ಬೀಳ್ತಿರ್ಬೇಕಾದ್ರ ಇದು ಏನೈತಲ್ಲ ಸಾಯಿಲ್, ಆ ಸಾಯಿಲ್ ಅಂಟ್ಕೊಳಕ್ ಶುರು ಮಾಡ್ತೈತಿ. ಯಾವ್ದು? ಪೇಸ್ಟ್ ಅಲ್ಲ ಇದು. ಹಿಂಗ 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 ಬಂದು ಇದು ಅಂಟ್ಕೊಂತೈತಿ. ಹಿಂಗ ಅಂಟ್ಕೊಂತು ಅಂತಂದ್ರ ಇದು ಅಂಟ್ಕೊಂಡಿದ್ದ ಡಿಸ್ಟೆನ್ಸ್ ಏನೈತಲ್ಲ ಇದು 1.2 ಸೆಂಟಿಮೀಟರ್ ಬಂತಂದ್ರ ಇಲ್ಲಿ ಸಾಯಿಲ್ ನ ತೆಗೆದು ವಾಟರ್ ಕಂಟೆಂಟ್ ಕಂಡುಹಿಡಿಬೇಕು. ಏನ್ ಮಾಡಕ್ಕಿದ್ನ? ವಾಟರ್ ಕಂಟೆಂಟ್ ಕಂಡುಹಿಡಿಬೇಕು. ಆಯ್ತಾ? ಈ ವಾಟರ್ ಕಂಟೆಂಟ್ ಕಂಡುಹಿಡಿದ್ರ ಇದನ್ನ ಒಂದು ನೋಟ್ ಮಾಡ್ಕೋಬೇಕು. ಪ್ಲಸ್ ಎಷ್ಟು ನಂಬರ್ ಆಫ್ ಬ್ಲೋಸ್ ಕೊಟ್ರಿ ಅದನ್ನ ನೋಟ್ ಮಾಡ್ಬೇಕು. ಇದು ನಂಬರ್ ಆಫ್ ಬ್ಲೋಸ್, ಇದು ಅದರದ್ದು ವಾಟರ್ ಕಂಟೆಂಟ್. ಅವೆರಡನ್ನು ಬರ್ದಿಟ್ಕೋಬೇಕು. ಒಂದು ಸ್ಮಾಲ್ ಒಂದು ಟೇಬಲ್ ಇರ್ತೈತಿ. ಈ ಟೇಬಲ್ ಒಳಗಡೆ ಇಲ್ಲಿ ವಾಟರ್ ಕಂಟೆಂಟ್, ಸರಿ, ಇಲ್ಲಿ ಫಸ್ಟ್ ನಂಬರ್ ಆಫ್ ಬ್ಲೋಸ್ ಬರ್ಕೋ. ಇಲ್ಲ, ವಾಟರ್ ಕಂಟೆಂಟ್ ಬರಿ. ಫಸ್ಟ್ ವಾಟರ್ ಕಂಟೆಂಟ್ ಬರಿ, ಕೆಳಗೆ ನಂಬರ್ ಆಫ್ ಬ್ಲೋಸ್ ಬರಿ. ಹೌದಾ? ಇಷ್ಟು ಬರ್ಕೋ ಅಂತ ಹೋಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಒಂದು 25% ಹಾಕಿದ್ದೆ ನೀರಂದ್ರ ಇದಕ್ಕೊಂದು ಸ್ವಲ್ಪ ಹಾರ್ಡ್ ಇರ್ತೈತಲ್ಲ, ಇದೊಂದು 66 ನಂಬರ್ ಆಫ್ ಬ್ಲೋಸ್ ಬಂದಿತ್ತು ಅಂತ ತಿಳ್ಕೊ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನೀರ್ ಹೆಚ್ಚಿಗೆ ಮಾಡ್ಬೇಕು. ಈಗ ನೀರ್ ಹೆಚ್ಚಿಗೆ ಅಂದ್ರೆ ಒಂದು 30% ಹಾಕಿದೆ ಅಂದ್ರ ಈಗ ಒಂದು 52 ಬಂದಿರ್ಬೋದು. ಆಮೇಲೆ 35% ಹಾಕಿದ್ವಿ ಅಂದ್ರ ಇದು ಒಂದು 40 ಬೇಡ 38 ಬರ್ಬೋದು. ಆಮೇಲೆ 40% ಹಾಕಿದ್ವಿ ಅಂದ್ರ ಇದು 22 ಬರ್ಬೋದು. ಆಮೇಲೆ 45% ಹಾಕಿದಾಗ ಒಂದು 15 ನಂಬರ್ ಆಫ್ ಬ್ಲೋಸ್ ಬರ್ಬೋದು. ಈ ಟೈಪ್ ಏನಾಯ್ತು? ಇದು ನಮ್ಮ ವಾಟರ್ ಕಂಟೆಂಟ್ ಅಂಡ್ ನಂಬರ್ ಆಫ್ ಬ್ಲೋಸ್ ಎರಡು ಸಿಕ್ಕು. ಇದನ್ನ ತಗೊಂಡ್ ಬಂದು ಒಂದು ಗ್ರಾಫ್ ಒಳಗೆ ಹಾಕ್ಬೇಕು. ಇದೊಂದು ಗ್ರಾಫ್. ಇದು ಸೆಮಿ ಲಾಗ್ ಗ್ರಾಫ್ ಅಂತ. ಏನಂತಾರ? ಸೆಮಿ ಲಾಗ್ ಗ್ರಾಫ್ ಅಂತ. ಈ ಸೆಮಿ ಲಾಗ್ ಗ್ರಾಫ್ ಇಲ್ಲಿ ವಾಟರ್ ಕಂಟೆಂಟ್. ಅವಾಗ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಐತಲ್ಲ, ಹಂಗಾಗಿ ನಿನಗೆ ಪಾಯಿಂಟ್ಸ್ ಹಿಂಗ್ ಸಿಗ್ತಾವ. ಅಷ್ಟಕ್ಕೊಂದು ಬೆಸ್ಟ್ ಸೂಟೆಡ್ ಒಂದು ಕರ್ವ್ ಹಾಕ್ಬೇಕು. ಕರ್ವ್ ಹಾಕಿ ಸೆಮಿ ಲಾಗ್ ಗ್ರಾಫ್ ಒಳಗಡೆ ಎಕ್ಸ್ ಎಕ್ಸಿಸ್ ಎನ್ ವ್ಯಾಲ್ಯೂ ಐತೆ. ಇಲ್ಲಿ ಒಂದು 25 ನ ಹೋಲ್ಡ್ ಮಾಡಬೇಕು. 25 ತಗೊಂಡೋಗಿ ಇದಕ್ಕೆ ಕಟ್ ಮಾಡಿ ಇದನ್ನ ರೀಡ್ ಮಾಡು. ಅವಾಗ ಏನ್ ಸಿಗ್ತದೆ? ಇಲ್ಲಿ ವಾಟರ್ ಕಂಟೆಂಟ್ ಸಿಗ್ತೈತೆ. ದಿಸ್ ವಾಟರ್ ಕಂಟೆಂಟ್ ಈಸ್ ದ ಲಿಕ್ವಿಡ್ ಲಿಮಿಟ್. ದಟ್ ವಾಟರ್ ಕಂಟೆಂಟ್ ಇಟ್ ಸೆಲ್ಫ್ ಇಸ್ ದ ಲಿಕ್ವಿಡ್ ಲಿಮಿಟ್. ರೈಟಾ? ಎನಿ ಡೌಟ್? ಹಾ, 525 ಅಂತಂದ್ರ ಅದು ಕೆಸಗ್ರೆಂಡೆ ಅವರು ಡಿಸೈಡ್ ಮಾಡಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್. ಈ ಇದ್ರೊಳಗಡೆ ಇದಕ್ಕ ಎಂಪೆರಿಕಲ್ ಎಕ್ಸ್ಪೆರಿಮೆಂಟ್ಸ್ ಅಂತಾರೆ. ಎಂಪೆರಿಕಲ್ ಅಂತಂದ್ರ ಒಂದು ಥೌಸಂಡ್ಸ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಮಾಡಿರ್ತಾರೆ ಅವರು. ಮಾಡಿ ಅದಾದ್ಮೇಲೆ ಇದು ಕನ್ಕ್ಲೂಷನ್ ಮಾಡಿರ್ತಾರೆ.
ಇದ್ರೊಳಗಡೆ ನಾಟ್ ಓನ್ಲಿ 25, ಇವು ದೇರ್ ಆರ್ ಮೆನಿ ರೀಸನ್ಸ್, ದೇ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪ್ಲನೇಷನ್. ಅವು ಸ್ಪೆಸಿಫಿಕೇಶನ್ಸ್ ಅಂತ ಹೇಳ್ತಾರೆ. ಒಂದು 25 ನಂಬರ್ ಆಫ್ ಲೋಸ್ ಎದಕ್ಕಂತ, ಎರಡನೇದು 1 ಸೆಂಟಿಮೀಟರ್ನ ಎದಕ್ ಬೀಳ್ಬೇಕು, ಮೂರನೇದ್ದು ಇದ್ರದ್ದು ರಬ್ಬರ್ ಪ್ಯಾಡ್ ಮೇಲೆನೆ ಯಾಕೆ ಇಡ್ಬೇಕು, ನಾಲ್ಕನೇದ್ದು ಬ್ರಾಸ್ ಕಪ್ ಅದೇ ಶೇಪ್ ಒಳಗೆ ಯಾಕಿರ್ಬೇಕು, ಅರ್ಥ. ಆಮೇಲೆ ಇವೆಲ್ಲ ಏನಂತಂದ್ರೆ ಎಂಪೆರಿಕಲ್ ಟೈಪ್ ಅವು. ಆಮೇಲೆ 425 ಮೈಕ್ರಾನ್ ಅನ್ನ ಪಾಸಿಂಗ್ ಯಾಕೆ ಆಗ್ಬೇಕು ಸಾಯಿಲು, ರೈಟಾ. ಇವೆಲ್ಲ ಏನದಾವಲ್ಲ. ಮತ್ತೆ ಇದು ಗ್ರೂಯಿಂಗ್ ಟೂಲ್ ಅದ, ಅದು ಗ್ರೂಯಿಂಗ್ ಟೂಲು ಅದನ್ನೇ ಯಾಕೆ ಯೂಸ್ ಮಾಡಬೇಕು, ಗ್ರೂಯಿಂಗ್ ಟೂಲ್ ಅದನ್ನೇ ಯಾಕೆ ಯೂಸ್, ಗ್ರೂಯಿಂಗ್ ಟೂಲ್ ಡೈಮೆನ್ಷನ್ಸ್ ಹಂಗ ಯಾಕಿರ್ಬೇಕು, ಅವೆಲ್ಲವೂ ಕೂಡ ಕೆಸ್ರೆಂಡೆ ಅವರು ಸ್ಪೆಸಿಫೈ ಮಾಡಿದಾರ. ಅವನ್ನ IS ಕೋಡ್ನವ್ರು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿವಿ. ರೈಟಾ. ಎನಿ ಅದರ್ ಡೌಟ್ಸ್? ನೋ ಡೌಟ್. ಮುಂದೋಗೋಣ ಹಂಗಂದ್ರೆ. ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರ ಲಿಕ್ವಿಡ್ ಲಿಮಿಟ್ ಆಯ್ತು. ಈಗ ಪ್ಲಾಸ್ಟಿಕ್ ಲಿಮಿಟ್ ನೋಡೋಣ. ಓಕೆ, ದೆನ್ ವಾಟ್ ಈಸ್ ಒಂದ್ ನಿಮಿಷ. ವಾಟ್ ಇಸ್ ದ ಡೆಫಿನಿಷನ್ ಆಸ್ ಪರ್ ಎಕ್ಸ್ಪೆರಿಮೆಂಟ್ ಅಂದ್ರೆ ದೊಡ್ಡ ಡೆಫಿನಿಷನ್ ಬರ್ತೈತಿ, ಹೌದಾ. ಬರಿತೀನಿ ನೋಡು. ಇಟ್ ಈಸ್ ದ ವಾಟರ್ ಕಂಟೆಂಟ್ ವೆನ್ 25 number of blows are required to merge two halves of soil paste kept in standard brass cup. ಹಂಗೆ ಬರ್ಕೊಂತ ಹೋಗೋದು. brass cup when dropped on rubber pad at 1 centimeter with 1 centimeter drop. ಹೇಳ್ತಾ ಇದ ವಾಟರ್ ಕಂಟೆಂಟ್. ಇದು ಏನಿದೆ ಎಕ್ಸ್ಪೆರಿಮೆಂಟಲ್ ಡೆಫಿನಿಷನ್ ಆಫ್ liquid limit. Liquid limit is a water content when 25 number of blows are required to merge the two halves of soil paste kept in the standard brass cup when dropped on the rubber pad with 1 centimeter drop height. ತಿಳಿತಾ? ಇದು ಸ್ಟ್ಯಾಂಡರ್ಡ್ ಡೆಫಿನಿಷನ್ ವಿತ್ ರೆಸ್ಪೆಕ್ಟ್ ಟು ಇದು ಯಾವ್ದು ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಡಿಟರ್ಮಿನೇಷನ್ ಆಫ್ ಪ್ಲಾಸ್ಟಿಕ್ ಲಿಮಿಟ್. ಇದು ಪ್ಲಾಸ್ಟಿಕ್ ಲಿಮಿಟ್ ಹೆಂಗಂತಂದ್ರೆ ಸೇಮ್ ಸಾಯಿಲ್ ಪಾಸಿಂಗ್ ಥ್ರೂ 425 ಮೈಕ್ರಾನ್ ತಗೊಳ್ಬೇಕು. ಮತ್ತೆ ಆಡ್ ವಾಟರ್. ಇಲ್ಲಿ ಪೇಸ್ಟ್ ಮಾಡೋದು ಬೇಡ. ಇಲ್ಲಿ ಏನ್ ಮಾಡ್ಬೇಕು, ಮೇಕ್ ಸಾಯಿಲ್ ಬಾಲ್ ಒಂದು ದೊಡ್ಡದು ಉಂಡಿ ಮಾಡೋದಲ್ಲ, ಇಷ್ಟೇ ಬಾಲ್ ಮಾಡೋದು. ಹೇಳ್ತಾ ಈ ಬಾಲ್ ಏನ್ ಮಾಡೋದು, ನೀಡ್ ಬಿಟ್ವೀನ್ ನೀಡಿಂಗ್ ಅಂತ. ನೀಡಿಂಗ್ ಅಂದ್ರೆ ತೀಡೋದು. ನೀಡಿಂಗ್ ಬಿಟ್ವೀನ್ ಟೂ ಫಿಂಗರ್ಸ್ ಅಂಡ್ ಗ್ಲಾಸ್ ಪ್ಲೇಟ್. ಒಂದು ಗ್ಲಾಸ್ ಪ್ಲೇಟ್ ತಗೋ. ಈ ಗ್ಲಾಸ್ ಪ್ಲೇಟ್ ತಗೋ. ಆಮೇಲೆ ನೀನು 2 ಬೆರಳು ತಗೋ. ಹಿಂಗೊಂದ್ ಬೆರಳು, ಆಯ್ತಾ. ಈ 2 ಬೆರಳಲ್ಲಿ ಕೆಳಗಡೆ ಆ ಸಾಯಿಲ್ ಅನ್ನ ಏನ್ ಮಾಡು, ಶಾವ್ಗಿ ಮಾಡು. ಹಿಂಗ್ ಬರ್ಬೇಕದು, ಆಯ್ತಾ. ಹಿಂಗ ಅದನ್ನ ನೀಡ್ ಮಾಡ್ಬೇಕು. ತೀಡ್ಕೊಂತ ಹೋಗ್ಬೇಕು. ಆ ತೀಡ್ದಾಗ ಏನ್ ಬರ್ತೈತೆ ಇದು 3 mm ಆದಾಗ ಕ್ರಂಬಲ್ ಆಗ್ಬೇಕದು. ಕ್ರಂಬಲ್ ಅಂದ್ರೆ ಏನು, ಬಿರುಕು ಬಿಡ್ಬೇಕು. 3 mm ಆಯ್ತು. 3 mm ಆದ ತಕ್ಷಣ ಅದ್ರೊಳಗೆ ಕ್ರ್ಯಾಕ್ಸ್ ಬರ್ಬೇಕು ಹಿಂಗ. ಮತ್ 3 mm ಕಿಂತ ಸಣ್ಣದು ಆಗಂಗಿಲ್ಲ, 3 mm ಕಿಂತ ದೊಡ್ಡದು ಇರಂಗಿಲ್ಲ. 3 mm ಗೆನೆ ಏನಾಗಬೇಕು, ಕ್ರ್ಯಾಕ್ಸ್ ಬರ್ಬೇಕು. ಅಂತ ಸಾಯಿಲ್ ಅನ್ನ ಏನ್ ಮಾಡು, ತಗೊಂಡೋಗಿ ಇದ್ರದ್ದು ವಾಟರ್ ಕಂಟೆಂಟ್ ಕಂಡಿಡಿದ್ರೆ ಅದೇ ಪ್ಲಾಸ್ಟಿಕ್ ಲಿಮಿಟ್. ಅದಕ್ಕೆ ಪ್ಲಾಸ್ಟಿಕ್ ಲಿಮಿಟ್ ಅಂತ ಕರೀತಾರೆ. ಎನಿ ಡೌಟ್ಸ್ ಹಿಯರ್?
Do you have any doubts? ಏನಿಲ್ಲ. ಓಕೆ ರೈಟ್. ಈಗ ನೆಕ್ಸ್ಟ್ ನಾಳೆ ನೋಡೋಣ. ಯಾವ್ದಂದ್ರೆ ಸ್ವಲ್ಪ ಉಳ್ದದ. ಒಂದು ಶ್ರಿಂಕೇಜ್ ಲಿಮಿಟ್ ಉಳ್ದದ. ಡಿಟರ್ಮಿನೇಷನ್ ಆಫ್ ಶ್ರಿಂಕೇಜ್ ಲಿಮಿಟ್, ಡಿಟರ್ಮಿನೇಷನ್ ಆಫ್ ಶ್ರಿಂಕೇಜ್ ಲಿಮಿಟ್ ಮತ್ತು ಅವು ಇಂಡೈಸಸ್. ಅದೇನ್ ಭಾಳ ಆಗಲ್ಲ. ಒಂದು ನಾಳೆಗೆ ಒಂದು 20 to 30 minutes ಸ್ಟಾರ್ಟಿಂಗ್ ಒಳಗ ಇದನ್ನ ಮುಗಿಸ್ಬಿಟ್ರೆ ನೆಕ್ಸ್ಟ್ MCQs ಮಾಡ್ಕೊಂತ ಹೋಗ್ಬಾರ್ದು. ರೈಟಾ? ಇಲ್ಲಿವರೆಗೂ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ಎಂಡ್ ಮಾಡೋಣ. ಇವತ್ತು ಜಾಸ್ತಿ ಓದಿವಿ, ರೈಟಾ? ಸ್ವಲ್ಪ ಜಾಸ್ತಿ ಓದ್ಕೊಂತ ಹೋಗಿದ್ವಿ. ನೋಡ್ಕೊಳ್ರಿ ಎಲ್ಲ. ಏನಾದ್ರು ಕೇಳ್ಬೇಕು ಕೇಳಿ. ಸಾಯಿಲ್ ಝೋನ್ ಕ್ಲಾಸಿಫಿಕೇಶನ್. ಯಾವುದು ಸಾಯಿಲ್ ಝೋನ್ ಕ್ಲಾಸಿಫಿಕೇಶನ್ ಅಂದ್ರೆ? ಸರ್ ಅಕಾರ್ಡಿಂಗ್ ಟು ಪಾಸಿಂಗ್ ಪರ್ಸೆಂಟೇಜ್ ಪ್ರಕಾರ Zone 1, Zone 2, Zone 3 ಅಂತ ಮಾಡ್ತಾರಲ್ರಿ ಸರ್. ಅದು ಇದ್ರೊಳಗಡೆ ಅದು ಸ್ಯಾಂಡ್ ಝೋನ್ಸ್, ಅದು ಸಾಯಿಲ್ ಝೋನ್ಸ್ ಅಲ್ಲ. ಅದು ಇದ್ರೊಳಗೆ RCC ಡಿಸೈನ್ ಮಾಡ್ಬೇಕಾದ್ರ Zone 1, Zone 2, Zone 3, Zone 4 ಮಾಡ್ತಾರ. ಎದರಿಂದ ಅಂದ್ರೆ ಯಾವ್ದದು ಫೈನೆಸ್ ಮಾಡ್ಯುಲಸ್ ಮಾಡ್ತಾರ. C1 ಲಿಸಸ್ ಮಾಡಿ ಫೈನೆಸ್ ಮಾಡ್ಯುಲಸ್ ಮಾಡ್ಕೊಂಡು ಅದಕ್ಕೊಂದು ರೇಂಜ್ ಕೊಡ್ತಾರ. ಅದು ಬಂದ ಮೇಲೆ ಅವು ಝೋನ್ಸ್ ಒಳಗೆ ಹಾಕಿ ಕಾಂಕ್ರೀಟ್ ಒಳಗಡೆ ಮಿಕ್ಸ್ ಡಿಸೈನ್ ಒಳಗೆ ಬೇಕಾಗುತ್ತೆ. ಅದು ನಮ್ಮ ಸಾಯಿಲ್ ಒಳಗೆ ಬರಲ್ಲ. ಕರೆಕ್ಟಾ? ಸಂಗೀತ ಕರೆಕ್ಟ್ ಐತಲ್ಲ? ಓಕೆ. ಗ್ರೂಪ್ಸ್ ಅಂತ ಬರ್ತದೆ ಬೇಕಾದ್ರೆ. ಏನದು ಸಾಯಿಲ್ ಒಳಗಡೆ ಗ್ರೂಪ್ಸ್ ಬರ್ತದೆ. A1, A2, A3, A4, A5, A6 ಅಂತೇಳಿ. ಅವರು ಟ್ರಾನ್ಸ್ಪೋರ್ಟೇಷನ್ ನಾವು ಯೂಸ್ ಮಾಡ್ತಾರ. ಅವನ್ನ ಟ್ರಾನ್ಸ್ಪೋರ್ಟೇಷನ್ ಕ್ಲಾಸ್ ತಗೊಂತಿರ್ತೀನಲ್ಲ, ಅವಾಗ ಮಟೀರಿಯಲ್ಸ್, ಹೈವೇ ಮಟೀರಿಯಲ್ಸ್ ಹೇಳ್ತಿರ್ತೀನಲ್ಲ, ಅವಾಗ ನಾ ಏನ್ ಮಾಡ್ತೀನಿ, ಗ್ರೂಪ್ಸ್ ಬಗ್ಗೆ ಹೇಳ್ತೀನಿ. ಸಾಯಿಲ್ ಗ್ರೂಪ್ಸ್ ಅಂತ. ಕ್ಲಾಸಿಫಿಕೇಶನ್ ನಮ್ಮಲ್ಲಿ ಅದ, ಅದು ನೆಕ್ಸ್ಟ್ ಚಾಪ್ಟರ್ ಒಳಗೆ ಬರ್ತದೆ. ಓಕೆ, ಎನಿ ಅದರ್ ಡೌಟ್ಸ್? ಮತ್ತೇನಾದ್ರೂ ಕೇಳೋದಿದ್ರೆ ಕೇಳ್ಬೋದು. ಏನ್ ಡೌಟ್ ಇಲ್ಲ? ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಓದ್ರಿ. ನಾಳೆ ಸಂಜೆ ತನಕನೂ ಟೈಮ್ ಇರ್ತದ. ಚೆನ್ನಾಗಿ ಇದನ್ನೆಲ್ಲ ಓದ್ಕೊಳ್ರಿ, ನೋಟ್ಸ್ ಮಾಡ್ಕೊಳ್ರಿ, ತಯಾರಾಗಿ ಬರ್ರಿ ನಾಳೆ MCQsಗೆ. ಓಕೆ, ಸುಮ್ಮನೆ ಟೈಮ್ ವೇಸ್ಟ್ ಆದಂಗೆ ಆಗ್ಬಾರ್ದು. ರೈಟ್? ನಾಳೆ ಒಂದು ಅರ್ಧ ತಾಸು ಅಷ್ಟೇ ಕ್ಲಾಸ್ ಇರ್ತದೆ. ಅದಾದ್ಮೇಲೆ ಎಲ್ಲ MCQs ಇರ್ತದ. ತಯಾರಾಗಿ ಬರಬೇಕು. ರೈಟಾ? ಥ್ಯಾಂಕ್ ಯು.